ನಮಸ್ಕಾರ ಸ್ನೇಹಿತರೆ. ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಮತ್ತೆ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದೆ. ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಎಂಟ್ರಿ ಕೊಡಲಿದ್ದಾರೆ? ಸಿನಿಮಾ ನಟರು ಯಾರಿರಬಹುದು? ಕಿರುತೆರೆಯ ಕಲಾವಿದರು ಯಾರಿರಬಹುದು? ಸೋಷಿಯಲ್ ಮೀಡಿಯಾ ಮೂಲಕ ಜನಪ್ರಿಯರಾದವರು ಯಾರು? ಮತ್ತು ಈ ಬಾರಿ ಸಾಮಾನ್ಯ ಜನರಿಗೂ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ಸಿಗುತ್ತಾ? ಇದೆಲ್ಲದರ ನಡುವೆ ಮತ್ತೊಂದು ದೊಡ್ಡ ಅಪ್ಡೇಟ್ ಬಂದಿದೆ. ಈ ಬಾರಿ ಸ್ಪರ್ಧಿಗಳ ಆಯ್ಕೆಯಲ್ಲೇ ಹೊಸ ರೀತಿಯ ಪ್ರಯೋಗ ಮಾಡಲಾಗುತ್ತಿದೆ, ಬಿಗ್ ಬಾಸ್ ಅಗ್ನಿಪರೀಕ್ಷೆ. ಹಾಗಾದರೆ ಈ ಅಗ್ನಿಪರೀಕ್ಷೆ ಎಂದರೇನು? ಯಾರೆಲ್ಲ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ? ಬಿಗ್ ಬಾಸ್ ಕನ್ನಡ ಸೀಸನ್ 13 ಯಾವಾಗ ಆರಂಭವಾಗಲಿದೆ? ಮತ್ತು ಸದ್ಯಕ್ಕೆ ಸ್ಪರ್ಧಿಗಳ ಬಗ್ಗೆ ಏನು ಮಾಹಿತಿ ಇದೆ? ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನೂ ವಿವರವಾಗಿ ನೋಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಾರ್ಟ್ 1 ಸೀಸನ್ 13ರ ದೊಡ್ಡ ಅಪ್ಡೇಟ್. ಮೊದಲಿಗೆ ಸೀಸನ್ 13ರ ಬಗ್ಗೆ ಬಂದಿರುವ ಪ್ರಮುಖ ಮಾಹಿತಿಗೆ ಬರೋಣ. ಬಿಗ್ ಬಾಸ್ ಕನ್ನಡದ ಹೊಸ ಸೀಸನ್ಗೆ ಈಗಾಗಲೇ ತಯಾರಿ ಭರದಿಂದ ಸಾಗುತ್ತಿದೆ. ಈ ಬಾರಿ ಕಾರ್ಯಕ್ರಮದ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರೇ ಮುಂದುವರಿಯುತ್ತಿರುವುದು ಪ್ರೋಮೋ ಮೂಲಕ ಮತ್ತೊಮ್ಮೆ ಸ್ಪಷ್ಟವಾಗಿದೆ. ಅಂದರೆ ಬಿಗ್ ಬಾಸ್ ಕನ್ನಡದ ಅಭಿಮಾನಿಗಳಿಗೆ ಮತ್ತೊಮ್ಮೆ ಸುದೀಪ್ ಅವರ ಪಂಚಾಯ್ತಿ, ವೀಕೆಂಡ್ ಮಾತುಕತೆ ಮತ್ತು ಮನೆಯ ಸ್ಪರ್ಧಿಗಳ ಜೊತೆಗಿನ ಚರ್ಚೆ ನೋಡಲು ಸಿಗಲಿದೆ. ಆದರೆ ಈ ಬಾರಿ ವಿಶೇಷವಾಗಿರುವುದು ಕೇವಲ ಸ್ಪರ್ಧಿಗಳಲ್ಲ. ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆಯಲ್ಲೇ ಹೊಸ ಟ್ವಿಸ್ಟ್ ಬಂದಿದೆ. ಅದೇ ಬಿಗ್ ಬಾಸ್ ಅಗ್ನಿಪರೀಕ್ಷೆ. ಪಾರ್ಟ್ 2 ಬಿಗ್ ಬಾಸ್ ಅಗ್ನಿಪರೀಕ್ಷೆ ಎಂದರೇನು? ಈ ಬಾರಿ ಸಾಮಾನ್ಯ ಜನರಿಂದಲೂ ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆಯಲು ಅವಕಾಶ ನೀಡಲಾಗುತ್ತಿದೆ. ಅಧಿಕೃತ ಆಡಿಷನ್ ಮಾಹಿತಿಯ ಪ್ರಕಾರ, ಸಾಮಾನ್ಯ ಸ್ಪರ್ಧಿಗಳ ಆಯ್ಕೆಗೆ ಆಡಿಷನ್ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಆಯ್ಕೆಯಾದ ಕೆಲವರಿಗೆ ಮುಂದಿನ ಹಂತಗಳಲ್ಲಿ ವಿವಿಧ ಪರೀಕ್ಷೆಗಳನ್ನು ಎದುರಿಸುವ ಅವಕಾಶ ಸಿಗಲಿದೆ. ಇದೀಗ ಅಗ್ನಿಪರೀಕ್ಷೆ ಹಂತದ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿದೆ. ಇದರಲ್ಲಿ ಹಿಂದಿನ ಬಿಗ್ ಬಾಸ್ ಸ್ಪರ್ಧಿಗಳೇ ತೀರ್ಪುಗಾರರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ವಿನಯ್ ಗೌಡ, ಸಂಗೀತಾ ಶೃಂಗೇರಿ, ಚಂದನ್ ಶೆಟ್ಟಿ ಮತ್ತು ಶ್ರುತಿ ಅವರು ಈ ವಿಶೇಷ ಹಂತದ ಜ್ಯೂರಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂದು ವರದಿಯಾಗಿದೆ. ಈ ಕಾರ್ಯಕ್ರಮವನ್ನು ನಿರಂಜನ್ ದೇಶಪಾಂಡೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಅಂದರೆ ಹಿಂದಿನ ಸೀಸನ್ಗಳಲ್ಲಿ ಬಿಗ್ ಬಾಸ್ ಮನೆಯ ಅನುಭವ ಪಡೆದವರೇ ಈ ಬಾರಿ ಹೊಸ ಸ್ಪರ್ಧಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸಲಿದ್ದಾರೆ. ಇದು ಸೀಸನ್ 13ರ ದೊಡ್ಡ ವಿಶೇಷತೆಗಳಲ್ಲಿ ಒಂದಾಗಿದೆ. ಪಾರ್ಟ್ 3ರಿಂದ 60 ಜನರ ಅಗ್ನಿಪರೀಕ್ಷೆ. ಇನ್ನೊಂದು ಕುತೂಹಲಕಾರಿ ಮಾಹಿತಿ ಏನೆಂದರೆ, ಸುಮಾರು 60 ಜನರನ್ನು ಅಗ್ನಿಪರೀಕ್ಷೆಯ ಹಂತಕ್ಕೆ ಆಯ್ಕೆ ಮಾಡಲಾಗಿದೆ ಎಂಬ ವರದಿಗಳು ಬಂದಿವೆ. ಇವರು ಬಿಗ್ ಬಾಸ್ ಅವಕಾಶಕ್ಕಾಗಿ ವಿವಿಧ ಹಂತಗಳನ್ನು ಎದುರಿಸಲಿದ್ದಾರೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಹೆಸರುಗಳು ಹರಿದಾಡುತ್ತಿವೆ. ಆದರೆ ಆ ಹೆಸರುಗಳನ್ನೆಲ್ಲ ಬಿಗ್ ಬಾಸ್ನ ಅಧಿಕೃತ ಸ್ಪರ್ಧಿಗಳು ಎಂದು ಈಗಲೇ ಹೇಳಲು ಸಾಧ್ಯವಿಲ್ಲ. ಅಧಿಕೃತವಾಗಿ ಹೆಸರು ಘೋಷಣೆಯಾಗುವವರೆಗೆ ಅವುಗಳನ್ನು ವದಂತಿ ಅಥವಾ ನಿರೀಕ್ಷಿತ ಹೆಸರುಗಳು ಎಂದು ಮಾತ್ರ ನೋಡಬೇಕು. ಇದು ನಮ್ಮ ವೀಕ್ಷಕರಿಗೂ ಮುಖ್ಯವಾದ ಮಾಹಿತಿ. ಯಾಕೆಂದರೆ ಬಿಗ್ ಬಾಸ್ ಶುರುವಾಗುವ ಮೊದಲು ಅನೇಕ ಹೆಸರುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತವೆ. ಆದರೆ ಕೊನೆಯ ಕ್ಷಣದಲ್ಲಿ ಪಟ್ಟಿಯಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಅಧಿಕೃತವಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಂಟ್ರಿ ಕೊಡುವವರೆಗೂ ಯಾವುದನ್ನೂ 100% ಖಚಿತ ಎಂದು ಹೇಳುವುದು ಸರಿಯಲ್ಲ. ಪಾರ್ಟ್ 4 ಹಾಗಾದರೆ ಯಾರೆಲ್ಲ ಕಾಂಟೆಸ್ಟ್? ಇದೀಗ ಎಲ್ಲರಿಗೂ ಇರುವ ದೊಡ್ಡ ಪ್ರಶ್ನೆ. ಯಾರೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಸ್ಪರ್ಧಿಗಳು? ಸದ್ಯಕ್ಕೆ ಸಂಪೂರ್ಣ ಅಧಿಕೃತ ಪಟ್ಟಿ ಬಹಿರಂಗವಾಗಿಲ್ಲ. ಹೀಗಾಗಿ ಈ ಹಂತದಲ್ಲಿ ನಾವು 2 ವಿಭಾಗ ಮಾಡಿಕೊಳ್ಳಬೇಕು. ಮೊದಲನೆಯದು ಅಧಿಕೃತವಾಗಿ ದೃಢಪಟ್ಟ ಮಾಹಿತಿ. ಎರಡನೆಯದು ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ನಿರೀಕ್ಷಿತ ಹೆಸರುಗಳು. ಅಧಿಕೃತವಾಗಿ ನಮಗೆ ಸದ್ಯಕ್ಕೆ ಸ್ಪರ್ಧಿಗಳ ಸಂಪೂರ್ಣ ಪಟ್ಟಿ ಸಿಕ್ಕಿಲ್ಲ. ಆದರೆ ಈ ಬಾರಿ ಸಾಮಾನ್ಯ ಜನರಿಂದಲೂ ಸ್ಪರ್ಧಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿರುವುದು ಖಚಿತವಾಗಿದೆ. ಹೀಗಾಗಿ ಸೀಸನ್ 13ರಲ್ಲಿ ಸೆಲೆಬ್ರಿಟಿಗಳ ಜೊತೆ ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಸ್ಪರ್ಧಿಗಳೂ ಇರಬಹುದಾದ ಸಾಧ್ಯತೆ ಇದೆ. ಇದು ಕಾರ್ಯಕ್ರಮಕ್ಕೆ ಇನ್ನಷ್ಟು ವಿಭಿನ್ನತೆ ತರಬಹುದು. ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ನಟ, ಒಬ್ಬ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್, ಒಬ್ಬ ಕಿರುತೆರೆ ಕಲಾವಿದ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದೇ ಮನೆಯಲ್ಲಿ ಇದ್ದರೆ ಅವರ ಆಲೋಚನೆಗಳು ಮತ್ತು ಜೀವನದ ಅನುಭವಗಳು ವಿಭಿನ್ನವಾಗಿರುತ್ತವೆ. ಅದೇ ಕಾರ್ಯಕ್ರಮದ ಕುತೂಹಲವನ್ನು ಹೆಚ್ಚಿಸುತ್ತದೆ. ಪಾರ್ಟ್ 5 ಈ ಬಾರಿ ಯಾವ ರೀತಿಯ ಸ್ಪರ್ಧಿಗಳು ಬರಬಹುದು? ಹಾಗಾದರೆ ಸೀಸನ್ 13ರಲ್ಲಿ ಯಾವ ವಿಭಾಗದ ಸ್ಪರ್ಧಿಗಳನ್ನು ನೋಡಬಹುದು? ಮೊದಲನೆಯದಾಗಿ ಸಿನಿಮಾ ಕ್ಷೇತ್ರ, ಎರಡನೆಯದಾಗಿ ಕಿರುತೆರೆ ಕಲಾವಿದರು, ಮೂರನೆಯದಾಗಿ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಗಳು, ನಾಲ್ಕನೆಯದಾಗಿ ಕ್ರೀಡಾ ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿಗಳು, ಮತ್ತು ಈ ಬಾರಿ ವಿಶೇಷವಾಗಿ ಸಾಮಾನ್ಯ ಜನರು. ಅಂದರೆ ಬಿಗ್ ಬಾಸ್ ಮನೆಗೆ ಹೋಗಲು ಸಿನಿಮಾ ಅಥವಾ ಕಿರುತೆರೆ ಹಿನ್ನೆಲೆ ಕಡ್ಡಾಯವಲ್ಲ ಎನ್ನುವ ರೀತಿಯಲ್ಲಿ ಈ ಆಡಿಷನ್ ಪ್ರಕ್ರಿಯೆ ಗಮನ ಸೆಳೆಯುತ್ತಿದೆ. ಅದಕ್ಕಾಗಿಯೇ ಈ ಬಾರಿ ಯಾರು ಮನೆಯೊಳಗೆ ಹೋಗುತ್ತಾರೆ ಎನ್ನುವುದಕ್ಕಿಂತಲೂ ಅಗ್ನಿಪರೀಕ್ಷೆಯಿಂದ ಯಾರು ಗೆದ್ದು ಹೊರಬರುತ್ತಾರೆ
ಎಂಬ ಪ್ರಶ್ನೆಯೂ ಮುಖ್ಯವಾಗಿದೆ. ಪಾರ್ಟ್ 6 ಹಿಂದಿನ ಸೀಸನ್ನ ನಂತರ ಈಗ ಸೀಸನ. ಇನ್ನು ಹಿಂದಿನ ಸೀಸನ್ ಬಗ್ಗೆ ಸ್ವಲ್ಪ ನೆನಪಿಸಿಕೊಳ್ಳೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ವಿಜೇತರಾಗಿ ಹೊರಹೊಮ್ಮಿದ್ದರು. ಅದಾದ ನಂತರ ಇದೀಗ ಸೀಸನ್ 13ರ ಬಗ್ಗೆ ಪ್ರೇಕ್ಷಕರಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ. ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ ಒಂದು ಹೊಸ ಪ್ರಯೋಗ ಮಾಡಲು ಪ್ರಯತ್ನಿಸುತ್ತದೆ. ಈ ಬಾರಿ ಆ ಪ್ರಯೋಗದ ಪ್ರಮುಖ ಭಾಗವೇ ಅಗ್ನಿಪರೀಕ್ಷೆ. ಇದರಿಂದಾಗಿ ಪ್ರೇಕ್ಷಕರಿಗೂ ಒಂದು ಕುತೂಹಲ ಇದೆ. ಹಿಂದಿನ ಸೀಸನ್ನಂತೆ ಸೆಲೆಬ್ರಿಟಿಗಳೇ ಹೆಚ್ಚಾಗುತ್ತಾರಾ, ಅಥವಾ ಈ ಬಾರಿ ಸಾಮಾನ್ಯ ಜನರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತದಾ? ಇದಕ್ಕೆ ಉತ್ತರ ಸೀಸನ್ ಆರಂಭವಾದ ನಂತರವೇ ಸ್ಪಷ್ಟವಾಗಲಿದೆ. ಪಾರ್ಟ್ 7 ಸುದೀಪ್ ಮತ್ತೆ ಹೋಸ್ಟ್. ಇನ್ನು ಬಿಗ್ ಬಾಸ್ ಅಭಿಮಾನಿಗಳಿಗೆ ಮತ್ತೊಂದು ಖುಷಿಯ ಸುದ್ದಿ. ಕಿಚ್ಚ ಸುದೀಪ್ ಅವರೇ ಸೀಸನ್ 13ರ ಮುಖವಾಗಿ ಮರಳುತ್ತಿದ್ದಾರೆ. ಹೊಸ ಪ್ರೋಮೋದಲ್ಲೂ ಸುದೀಪ್ ಕಾಣಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಎಂದರೆ ಸುದೀಪ್ ಅವರ ವೀಕೆಂಡ್ ಎಪಿಸೋಡ್ಗಳು ಎನ್ನುವಷ್ಟು ವರ್ಷಗಳಿಂದ ಅವರ ನಿರೂಪಣೆಗೆ ಪ್ರೇಕ್ಷಕರಲ್ಲಿ ವಿಶೇಷ ಅಭಿಮಾನವಿದೆ. ಸ್ಪರ್ಧಿಗಳ ಆಟದ ಬಗ್ಗೆ ಮಾತನಾಡುವುದು, ತಪ್ಪುಗಳನ್ನು ಪ್ರಶ್ನಿಸುವುದು, ಕೆಲವೊಮ್ಮೆ ಸ್ಪರ್ಧಿಗಳನ್ನು ಹೊಗಳುವುದು, ಮತ್ತೊಮ್ಮೆ ಅವರ ಆಟದ ಬಗ್ಗೆ ನೇರವಾಗಿ ಅಭಿಪ್ರಾಯ ಹೇಳುವುದು, ಇವೆಲ್ಲವೂ ವೀಕೆಂಡ್ ಎಪಿಸೋಡ್ನ ಪ್ರಮುಖ ಭಾಗ. ಹೀಗಾಗಿ ಸೀಸನ್ 13ರಲ್ಲಿ ಸುದೀಪ್ ಅವರು ಸ್ಪರ್ಧಿಗಳ ಜೊತೆ ಹೇಗೆ ಪಂಚಾಯ್ತಿ ನಡೆಸುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. ವೀಕ್ಷಕರಿಗೆ ಒಂದು ಮುಖ್ಯ ಮಾಹಿತಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 13ರ ಸ್ಪರ್ಧಿಗಳ ಬಗ್ಗೆ ಈಗಾಗಲೇ ಹಲವು ಹೆಸರುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಆದರೆ ನಮ್ಮ ಮನವಿಯೇನೆಂದರೆ, ಅಧಿಕೃತವಾಗಿ ಘೋಷಣೆಯಾಗದ ಹೆಸರನ್ನು ಖಚಿತ ಸ್ಪರ್ಧಿ ಎಂದು ನಂಬಬೇಡಿ. ಬಿಗ್ ಬಾಸ್ ತಂಡದಿಂದ ಅಧಿಕೃತ ಘೋಷಣೆ ಬಂದ ನಂತರವೇ ಆ ವ್ಯಕ್ತಿ ಕಾರ್ಯಕ್ರಮದಲ್ಲಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳುವುದು ಉತ್ತಮ. ಈಗ ಲಭ್ಯವಿರುವ ಮಾಹಿತಿಯಲ್ಲಿ ಮುಖ್ಯವಾಗಿ ಗಮನ ಸೆಳೆಯುತ್ತಿರುವುದು ಅಗ್ನಿಪರೀಕ್ಷೆ, ಸಾಮಾನ್ಯ ಸ್ಪರ್ಧಿಗಳ ಆಯ್ಕೆ ಮತ್ತು ಕಿಚ್ಚ ಸುದೀಪ್ ಅವರ ಮರಳುವಿಕೆ. ಇದೇ ಸೀಸನ್ 13ರ ಪ್ರಮುಖ ಹೈಲೈಟ್ಗಳು. ಅಂತಿಮ ನಿರೀಕ್ಷೆ. ಹಾಗಾದರೆ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರಬೇಕು? ನಿಮಗೆ ಇಷ್ಟವಾದ ನಟ ಯಾರು? ಕಿರುತೆರೆಯಿಂದ ಯಾರನ್ನು ನೋಡಲು ಬಯಸುತ್ತೀರಿ? ಸೋಷಿಯಲ್ ಮೀಡಿಯಾದಿಂದ ಯಾರಾದರೂ ಬರಬೇಕು ಎಂದು ಅನಿಸುತ್ತಿದೆಯಾ? ಅಥವಾ ಸಾಮಾನ್ಯ ಜನರಲ್ಲಿ ಹೊಸ ಮುಖಗಳನ್ನು ನೋಡಲು ನೀವು ಬಯಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಏಕೆಂದರೆ ಬಿಗ್ ಬಾಸ್ ಎಂದರೆ ಕೇವಲ ಸ್ಪರ್ಧಿಗಳ ಆಟವಲ್ಲ. ಪ್ರೇಕ್ಷಕರ ಅಭಿಪ್ರಾಯವೂ ಅದರ ಒಂದು ದೊಡ್ಡ ಭಾಗ. ಒಟ್ಟಿನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ತಯಾರಿ ಜೋರಾಗಿದೆ. ಕಿಚ್ಚ ಸುದೀಪ್ ಮತ್ತೆ ಹೋಸ್ಟ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಅಗ್ನಿಪರೀಕ್ಷೆ ಮೂಲಕ ಹೊಸ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಗಮನ ಸೆಳೆಯುತ್ತಿದೆ. ಹಿಂದಿನ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ, ಸಂಗೀತಾ ಶೃಂಗೇರಿ, ಚಂದನ್ ಶೆಟ್ಟಿ ಮತ್ತು ಶ್ರುತಿ ಅವರು ಈ ವಿಶೇಷ ಆಯ್ಕೆ ಹಂತದಲ್ಲಿ ಜ್ಯೂರಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಆದರೆ ಸಂಪೂರ್ಣ ಅಧಿಕೃತ ಸ್ಪರ್ಧಿಗಳ ಪಟ್ಟಿ ಇನ್ನೂ ಹೊರಬರಬೇಕಿದೆ. ಹೀಗಾಗಿ ಅಧಿಕೃತ ಘೋಷಣೆ ಬಂದ ತಕ್ಷಣ ನಿಮಗೆ ಹೊಸ ಅಪ್ಡೇಟ್ ಕೊಡುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಇಂತಹ ಕನ್ನಡ ಮನರಂಜನಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ವಿನ್ನರ್ ಯಾರಾಗಬಹುದು? ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.